ದಲ್ಲಿರ್ತಕ್ಕಂಥ ಅರ್ಕಾವತಿ ಜಲಾನಯನ ಏನು ಹೊಳೆ ಇದೆ, ಅಕ್ಕಪಕ್ಕದಲ್ಲಿ ಗಾರ್ಡನ್ ಮತ್ತೆ ಒಂದಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂಥ ಒಂದಷ್ಟು ನೋಟಿಫಿಕೇಶನ್ ಬಗ್ಗೆ ಏನು ಈ ನೋಟಿಫಿಕೇಶನ್ ಅಲ್ಲಿ 150 ಕೋಟಿ ಸುಮಾರು ಅಂದಾಜು ವೆಚ್ಚದಲ್ಲಿ 150 ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನ ಕೈಗೊಳ್ಳಬೇಕು ಅಂತಂತೇಳಿ ಜಿಲ್ಲಾಧಿಕಾರಿಗಳು ಮತ್ತೆ ಈ ಕ್ಷೇತ್ರದ ಶಾಸಕರು ಏಕಪಕ್ಷೀಯವಾಗಿ ಈ ನಿರ್ಧಾರವನ್ನ ಕೈಗೊಂಡಿರುವಂತದನ್ನ ನಮ್ಮ ತೆರಿಗೆ ದುಡ್ಡನ್ನ ವ್ಯಯ ಮಾಡ್ತಿದ್ದೀರಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ನಮ್ಮೆಲ್ಲ ಹೋರಾಟಗಾರರು ನಾವು ಬಯಸ್ತಾ ಇದ್ದೇವೆ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಯಾರನ್ನೂ ಕೂಡ ಸಭೆಯನ್ನ ಕರೆಯದೇನೆ ಅಲ್ಲಿನ ರಾಘವೇಂದ್ರ ಬಡಾವಣೆಯ ಸುಮಾರು ಒಂದು 50 ರಿಂದ 60 ಮನೆಗಳು ಈ ಕಾಮಗಾರಿಗೆ ಹೋಗ್ತವೆ ಅಂತಕ್ಕಂಥ ಅಂದಾಜು ಇರೋದ್ರಿಂದ ಅಲ್ಲಿನ ನಿರಾಶ್ರಿತರನ್ನ ಕರೆದು ಒಂದು ಸಭೆನೂ ಕೂಡ ಜಿಲ್ಲಾಧಿಕಾರಿಗಳು ಮಾಡಲಿಲ್ಲ. ಅರ್ಕೇಶ್ವರ ದೇವಸ್ಥಾನ ಹೋಗುತ್ತೆ ಅಂತಂತ ಹೇಳಿದರೆ ಅವ್ರನ್ನೂ ಕೂಡ ಆ ಭಕ್ತಾದಿಗಳನ್ನ ಅವ್ರನ್ನ ಭಾವನಾತ್ಮಕವಾದಂತ ವಿಚಾರ ಇದು. ದೇವಸ್ಥಾನ, ದರ್ಗಾ, ಮಸೀದಿಗಳಿದಾವಲ್ಲ, ಇವೆಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾವನಾತ್ಮಕವಾದಂತ ವಿಚಾರಗಳು. ಇವನ್ನ ಕೈ ಹಾಕೋಕ್ ಮೊದಲು ಇವ್ರ ಬಗ್ಗೆ ಕ್ರಮ ಕೈಗೊಳ್ಳುವ ಮೊದಲು ಆ ಭಕ್ತಾದಿಗಳನ್ನ ಮತ್ತೆ ಸಂಬಂಧಪಟ್ಟವ್ರನ್ನ ಕರೆದು ಸಭೆ ಮಾಡಬೇಕಾದದ್ದು ಜಿಲ್ಲಾಧಿಕಾರಿಗಳು ಸರ್ಕಾರದ ಕರ್ತವ್ಯ. ಆದ್ರೆ ಇವ್ದು ಯಾವುದನ್ನು ಮಾಡದೆ, ನಗರಸಭೆಯ ಯಾವುದೇ ಅನುಮತಿಯನ್ನ ಪಡ್ಕೊಂಡಿಲ್ಲ, ನಗರಸಭೆಯ ಜನಪ್ರತಿನಿಧಿಗಳ ಅನುಮತಿಯನ್ನ ಒಂದು ಸಭೆನೂ ಕರೆದಿಲ್ಲ, ಏಕಾಏಕಿ ನೋಟಿಫಿಕೇಶನ್ ಹೊರಡಿಸ್ಬಿಟ್ಟು ಈಗ ಶಾಸಕರು ಮತ್ತೆ ಹೇಳ್ತಾರೆ ಪತ್ರಿಕಾಗೋಷ್ಠಿನಲ್ಲಿ, ನಾವು ಒಂದಷ್ಟು ವಾಪಸ್ ತಗೊಳ್ತೀವಿ ದೇವಸ್ಥಾನಗಳು, ದರ್ಗಾಗಳು, ಈ ಸ್ಮಶಾನಗಳನ್ನ ಅಂತ ಹೇಳ್ತಾರೆ. ನೋಟಿಫಿಕೇಶನ್ ನ ಹೊರಡಿಸಿ ವಾಪಸ್ ತಗೊಂಡಿರುವಂತ ಪ್ರಕರಣಗಳು ತುಂಬಾ ಕಮ್ಮಿ. ಹಾಗಾಗಿ ನಾನು ಈಗಾಗಲೇ ಮಾತನಾಡ್ತಾ ಹೇಳಿದೆ, ನನಗೊಂದು ಅನುಮಾನ ಏನು ಅಂತ ಹೇಳಿದ್ರೆ, ಶಾಸಕರದ್ದು ಇಲ್ಲಿ ಸುಮಾರು 3 ಎಕರೆ ಜಮೀನಿದೆ. ಎಲ್ಲಿ ಹೃದಯ ಭಾಗದಲ್ಲಿ ಈ ಖಾಸಗಿ ಬಸ್ ನಿಲ್ದಾಣ ಇದೆಯಲ್ಲ, ಕೆಂಗಲ್ ಹನುಮಂತಯ್ಯನವರ ಪ್ರತಿಮೆ ಎದುರುಗಡೆ, ಅವರ ಜಮೀನಿನ ಏನು ಒಂದು ಇದು ಬರ್ತದಲ್ಲ, ಏನು ಖರಾಬ್ ಅಂತ ಬರ್ತದಲ್ಲ, ಎ ಖರಾಬು ಬಿ ಖರಾಬ್ ಅಂತ ಬರ್ತದಲ್ಲ, ಆ ಜಮೀನ್ ಪಕ್ಕ ಇರ್ತಕ್ಕಂಥ ಖರಾಬ್ನಲ್ಲೇ ಶಾಸಕರಿಗೆ ಸುಮಾರು ಒಂದು 27 ರಿಂದ 28 ಕೋಟಿ ದುಡ್ಡು ಸಿಗುತ್ತೆ. ಇದು ಯಾರ ದುಡ್ಡು? ಸರ್ಕಾರ, ನಮ್ಮ ತೆರಿಗೆ ದುಡ್ಡು. ನಮ್ಮ ತೆರಿಗೆ ದುಡ್ಡನ್ನ ಈ ರೀತಿ ವ್ಯಯ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಸುಮಾರು 1,500 ಕೋಟಿ ನಾನು ಅನುದಾನ ತಂದಿದ್ದೀನಿ, 2,000 ಕೋಟಿ ತಂದಿದ್ದೀನಿ ರಾಮನಗರಕ್ಕೆ ಅಂತ ಹೇಳ್ತೀರಾ. ಅದೇ ರಾಮನಗರದ ರೈತರಿಗೆ ಪಾಣಿ ಕೊಡೋಕೆ, ಪೇಪರ್ ತರಲಿಕ್ಕೆ ಒಂದು ಪೇಪರ್ಗೆ ದುಡ್ಡಿಲ್ಲ ನಿಮ್ ತಾಲೂಕ್ ಆಫೀಸ್ನಲ್ಲಿ, ನಿಮ್ ಸರ್ಕಾರದಲ್ಲಿ. ಇಂಥ ಸರ್ಕಾರ ನಡೆಸ್ತಿರೋರು 2,000 ಕೋಟಿ ಎಲ್ಲಿಂದ ತಂದ್ರಿ? ಅದ್ರ ದಾಖಲಾತಿನ ಬಿಡುಗಡೆ ಮಾಡಿ ಶಾಸಕರು. ಈ ರೀತಿಯಾದಂತ ಸುಳ್ಳು ಆಶ್ವಾಸನೆಗಳನ್ನ ನಮ್ಮ ಜನರಿಗೆ ಕೊಟ್ಟು ತಪ್ಪು ದಾರಿಗೆ ತಳ್ಳಬೇಡಿ. ಹೋರಾಟಗಾರರೇನು ಸುಮ್ಮನೆ ಕೂತಿಲ್ಲ. ನಮ್ಮ ರೈತ ಸಂಘ ಯಾವತ್ತೂ ಕೂಡ ನಿದ್ದೆ ಮಾಡೋದಿಲ್ಲ. ಇವತ್ತು 1 ತಿಂಗಳಿಂದನೂ ಕೂಡ ಬಿಸಿಲಿನ ಜಳ, ನಾವೆಲ್ಲರೂ ಕೂಡ ರೈತರು ನಾವು ಯೋಚನೆ ಮಾಡಿದ್ವಿ, ಸರ್ಕಾರ ಕುಡಿಯೋ ನೀರಿಗೆ ಬರುತ್ತೆ, ಈಗಾಗಲೇ KEB ನಲ್ಲಿ ಕರೆಂಟ್ ಆಟ ಆಡ್ತಿದೆ ರೈತರಿಗೆ. ಇವೆಲ್ಲರ ನಡುವೆ ಶಾಸಕರು ಬರ್ತಾರೆ ಅಂತ ಹೇಳಿದ್ರೆ, ಇವತ್ತು ಒಂದು ನೋಡಿ, ತಾಲೂಕ್ ಕಚೇರಿಯಲ್ಲಿ ಹೋಗಿ ನೋಡಿ, ಪಾಣಿನ ಸರದಲ್ಲಿ ಬೀಗ ಹಾಕಿದ್ದಾರೆ. ಪೇಪರ್ ತರಕ್ಕೆ ಪ್ರಿಂಟಿಂಗ್, ಆ ಪಾಣಿ ಕೊಡೋ ಪ್ರಿಂಟಿಂಗ್ ಪೇಪರ್ ತರಕ್ಕೆ ದುಡ್ಡಿಲ್ಲ ಈ ಸರ್ಕಾರದಲ್ಲಿ. ಇಂಥದ್ರಲ್ಲಿ 150 ಕೋಟಿ ನಮ್ಮ ತೆರಿಗೆ ಹಣದಲ್ಲಿ ನೀವು ಈ ನಿಮ್ಮ ಆಸ್ತಿಯ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಿಕ್ಕೋಸ್ಕರ, ಇದ್ರಲ್ಲಿ ಬಫರ್ ಝೋನ್ ಅಲ್ಲಿ ಬರ್ತಕ್ಕಂಥ 28 ಕೋಟಿ ದುಡ್ಡು ಹೊಡೆಯೋಕ್ಕೋಸ್ಕರ ಈ ಯೋಜನೆಯನ್ನ ತಂದಿದ್ದೀರಲ್ಲ, ಯಾವ ಹಿತಾಸಕ್ತಿಯಿಂದ? ಜನವರಿ ತಿಂಗಳಲ್ಲೇ ಈ ಜಿಲ್ಲಾಧಿಕಾರಿಗಳಿಗೆ ಪ್ರಮೋಷನ್ ಆಗಿದೆ. ಯಾಕೆ ಈ ಜಿಲ್ಲಾಧಿಕಾರಿಗಳ ಸರ್ಕಾರ, ಈ ಶಾಸಕರು ಇನ್ನು ಕೂತವ್ರು ಇಲ್ಲಿ? ಪ್ರಮೋಷನ್ ಆದ್ಮೇಲೆ ಬೇರೆ ಇಲಾಖೆ ಕಳಿಸ್ಬೇಕು. ಈ ರೀತಿಯಾದಂತ ಒಂದಷ್ಟು ಇವರು ಪಿತೂರಿ ಮಾಡಿಕೊಂಡು ಯೋಜನೆಗಳನ್ನ ತೆಗೆದುಕೊಳ್ಳಿಕ್ಕೆ ಬೈಲಮಂಗಲದ ರೈತರನ್ನ ಈಗಾಗಲೇ ಒಕ್ಕಲೆಬ್ಬಿಸುವಂತ ಪ್ರಕ್ರಿಯೆಗೆ ಎಲ್ಲ ಈ ಜಿಲ್ಲಾಧಿಕಾರಿ ನೀರನ್ನ ಬಿಡ್ಲಿಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡಿದ್ದಾರೆ. ಈ ಯೋಜನೆಯನ್ನು ಕೂಡ ಈ ಜಿಲ್ಲಾಧಿಕಾರಿಗಳನ್ನ ಇಟ್ಕೊಂಡು ಈ ಕ್ಷೇತ್ರದ ಶಾಸಕರು ನಮ್ಮ ತೆರಿಗೆ ದುಡ್ಡನ್ನ ವ್ಯಯ ಮಾಡ್ಲಿಕ್ಕೋಸ್ಕರ, ಅನ್ಯಾಯ ಮಾಡ್ಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ದುರುದ್ದೇಶ. ಚರ್ಚೆ ಮಾಡದೆ ಏಕಾಏಕಿ ನೋಟಿಫಿಕೇಶನ್ ಮಾಡಿರ್ತಕ್ಕಂಥದ್ದನ್ನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ, ನಮ್ಮ ಜಯ ಕರ್ನಾಟಕ, ನಮ್ಮ ಎಲ್ಲ ಸಂಘಟನೆಗಳು ನಾವೆಲ್ಲ ಕೂಡ ಖಂಡಿಸ್ತೀವಿ. ಕೂಡಲೇ ಈ ನೋಟಿಫಿಕೇಶನ್ ರದ್ದು ಮಾಡಬೇಕು ಸರ್ಕಾರ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದೀವಿ. ಈ ರೈತ ವಿರೋಧಿ ಜಿಲ್ಲಾಧಿಕಾರಿ, ನಮ್ಮ ಹೋರಾಟವನ್ನ ಕಿತ್ಕೊಂಡಂತ ಜಿಲ್ಲಾಧಿಕಾರಿ, ನಮ್ಮ ರೈತರನ್ನ ಕಾಲ ಕಸದಂತೆ ನೋಡ್ತಕ್ಕಂಥ ಜಿಲ್ಲಾಧಿಕಾರಿ ಈ 1 ನಿಮಿಷನೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಕ್ಷೇತ್ರದ ಶಾಸಕರು ಏನಾದ್ರೂ ನಿಮ್ಗೆ ಮತ ಕೊಟ್ಟಂತ ನಿಮ್ಮ ಕ್ಷೇತ್ರದ ಜನರ ಮೇಲೆ ಏನಾದ್ರೂ ನಂಬಿಕೆ ಇದ್ರೆ ಕೂಡಲೇ ಈ ಯೋಜನೆಯನ್ನ ವಾಪಸ್ ತಗೋಬೇಕು. ಬಡ ಜನಗಳಿರ್ಬೋದಲ್ಲಿ 170 ಕುಟುಂಬ ಮತ್ತೆ ದೇವಸ್ಥಾನ, ದರ್ಗಾ ಏನಿವೆ ಅವೆಲ್ಲನೇ ಡಮಾಲಿಸ್ ಮಾಡಿ ಏನೋ
ವಾಕಿಂಗ್ ಇದಕ್ಕೇನೋ ಮಾಡ್ತೀವಿ ಅಂತ ಹೊರಟಿರ್ತಕ್ಕಂಥದ್ದು ಅದು ಸರಿ ಇಲ್ಲ ಅಂತಕ್ಕಂಥದ್ದು ಇವ್ರು ಕುಮಾರಸ್ವಾಮಿ ಮಾತಾಡಿದ್ದಾರೆ. ಈಗ ಜೊತೆಗೆ ಆ ಭಾಗದಲ್ಲಿ ಏನು ಅನ್ಯಾಯಕ್ಕೆ ಒಳಪಡ್ತಾ ಇದ್ದಾರೆ ಆ ಭಾಗದಲ್ಲಿ ಇರ್ತಕ್ಕಂಥ ಕುಟುಂಬಗಳಿದೆ, ಬಡ ಕುಟುಂಬಗಳು ಅಂತ, ಅವ್ರೇನಾದ್ರು ಇದು ವಿರುದ್ಧವಾಗಿ ಏನಾದ್ರು ಬಂದು ನಮ್ಗೆ ಸಹಕಾರ ಕೊಡಿ ಅಂದ್ರೆ ನಾವು ತಯಾರಿದ್ದೀವಿ. ಯಾಕೆಂದ್ರೆ ಜನಗಳ ರಕ್ಷಣೆ ಬಹಳ ಮುಖ್ಯ. ಅದು ಪಟ್ಟಣದೇ ಇರಲಿ ಹಳ್ಳಿಗಳೇ ಇರಲಿ, ಅದು ಬಹಳ ಮುಖ್ಯ. ಆದ್ರಿಂದ ನಮ್ದು ಸಹಕಾರ ಇದೆ, ರೈತ ಸಂಘ ಸಹಕಾರ. ಹಾಗಾಗಿ ಇದ್ರ ವಿರುದ್ಧ ನಾವು ಎಲ್ಲಾ ತಾಲೂಕ್ ಕಚೇರಿ ಮುಂದೆ, ಜಿಲ್ಲೆಯ 5 ತಾಲೂಕ್ ಕಚೇರಿ ಮುಂದೆ ಮುಂದಿನ ತಿಂಗಳಲ್ಲಿ ನಾವು ಪ್ರತಿಭಟನೆ ಮಾಡಿ ಹೊರಟಿದ್ದೀವಿ. ಈಗ ಶುರು ಮಾಡಿರುವ ನಾವು ಒಂದು ಅಧ್ಯಯನ ಶಿಬಿರ ಮಾಡ್ತಾ ಇದ್ವಿ, 9:10ಕ್ಕೆ ಒಂದು ಅಧ್ಯಯನ ಶಿಬಿರ ಮಾಡ್ತಾ ಇದ್ವಿ ಮರ್ತಲ್ಲಿ ಚಿಂಚಗಿರಿ ಮರ್ತೊಳಗೆ. ಏನು ಅಧ್ಯಯನ ಶಿಬಿರ ಮುಗಿದ ಮೇಲೆ ಯುವಕರಿಗೊಂದು ತರಬೇತಿ ಕೇಂದ್ರ ಅಂತ ತರಬೇತಿ ಕೊಡುವಂತ ಕೆಲಸ, ಅದು ಮುಗಿದ ಮೇಲೆ ನಾವು ಎಲ್ಲಾ ಜಿಲ್ಲಾಧಿಕಾರಿ ತಾಲೂಕ್ ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಮಾತಾಡಿದ್ದೀವಿ ಎಲ್ಲರೂ. ಇವತ್ತೇನು ಈ ಸರ್ಕಾರ ರೈತ ಪರ ಇದ್ದೇವೆ, ಅಲ್ಪಸಂಖ್ಯಾತರ ಪರವಾಗಿದ್ದೇವೆ, ಹಿಂದುಳಿದವ್ರ ಪರವಾಗಿದ್ದೇವೆ ಅಂತ ಏನ್ ಹೇಳ್ತಾ ಇದ್ದಾರೆ, ಯಾರ ಪರವಾಗೂ ಇಲ್ಲ. ಎಲ್ಲರೂ ಕೂಡ ಸಾವಿರಾರು ಕೋಟಿಗಳು ಲೂಟಿ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹೊರತು ಇವ್ರು ಯಾವುದೇ ರೈತ ಪರ ಇರ್ಬೋದು, ಜನಸಾಮಾನ್ಯ ಪರ ಇರ್ಬೋದು, ದೀನ ದಲಿತ ಪರವಾಗಿ ಇಲ್ಲದೆ ಇರುವಂತ ಈ ಸರ್ಕಾರ ಸರಿ ಇಲ್ಲ ಅಂತಕ್ಕಂಥದ್ದು ಎಲ್ಲ ಸಂಘಟನೆಗಳ ಒಕ್ಕೂರಿನ ಆಗ್ರಹ. ಸರ್ವೇಯರ್ಗಳು ಇವತ್ತು ತಾಲೂಕು ಕಚೇರಿಗಳಲ್ಲಿ ಸರ್ವೇಯರ್ಗಳಿಲ್ಲ, ಅವರೇ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಮ್ ಕೆಲಸ ತಗೋತಲ್ಲ ಅಂತ. ದೊಡ್ಡ ಮಟ್ಟದಲ್ಲಿ ಕೆಲಸದ ವಿಚಾರ ಏನಿದೆ, ಸರ್ಕಾರ ಏನ್ ಘೋಷಣೆ ಮಾಡ್ತಾ ಆ ಪ್ರಕಾರ ನಡ್ಕೊತಾ ಇಲ್ಲ. ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಚಳವಳಿಗಳಾಗಿವೆ. ಸರ್ವೇಯರು 3 ತಿಂಗಳು ಮಾಡ್ತಾ ಇದ್ರು ಕೂಡ ರೈತರ ಜಮೀನು ಇರ್ಬೋದು, ಬೇರೆ ಯಾವುದೇ ಜಮೀನು ಸರ್ವೆ ಮಾಡ್ಬೇಕಾದ್ರೂ ಕೂಡ ಇವತ್ತು ಸರ್ವೇಯರ್ ಇಲ್ಲ, ಸ್ಟ್ರೈಕ್ ಮಾಡ್ತಾರೆ. ಎಲ್ಲೇ ತಹಸೀಲ್ದಾರ್ ಗಟ್ಟಿ ಕೊಡ್ಲಿ, ADO ಗಟ್ಟಿ ಕೊಡ್ಲಿ, ಸರ್ವೇಯರ್ ಇಲ್ಲ, ಅವರೇ ಸ್ಟ್ರೈಕ್ ಮಾಡ್ತಾರೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಯಾರ ಕಾರಣ? ಇವತ್ತು ಸರ್ಕಾರ ಯಾವ್ದಾದ್ರು ಕೆಲಸ ಕೊಡ್ತಾ ಇದ್ದಾರಾ? ಯಾವುದೇ ರೈತರ ಮಕ್ಕಳಿಗಿರ್ಬೋದು, ಇವತ್ತು ಡಿಗ್ರಿ ಮಾಡಿರ್ತಕ್ಕಂಥವ್ರು, ಡಬಲ್ ಡಿಗ್ರಿ ಮಾಡಿರ್ತಕ್ಕಂಥವ್ರು ಇವತ್ತು ಎಷ್ಟು ಅಧ್ವಾನ ಆಗವ್ರೆ. 10,000 12,000ಕ್ಕೆಲ್ಲ ಕೂಲಿ ಮಾಡ್ತಾ ಇದ್ದಾರೆ. ಇವ್ರಿಗೆ ಕನಿಷ್ಠ ಒಂದು ಪ್ರಜ್ಞೆ ಬರಬೇಕು ಈ ಸರ್ಕಾರಕ್ಕೆ. ಈ ಸರ್ಕಾರ ಬಂತಂದ್ರೆ ಎಷ್ಟು ಜನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಆದ್ರಿಂದ ವಿರುದ್ಧವಾದ ದೊಡ್ಡ ಮಟ್ಟದ ಒಂದು ಚಳವಳಿ ನಾವೆಲ್ಲ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾ, ಸಂಪೂರ್ಣವಾಗಿ ಜಿಲ್ಲೆಯ ಕಂದಾಯ ಇಲಾಖೆ ಭ್ರಷ್ಟಾಚಾರ ಮುಳುಗಿದೆ. ಕಾರಣ, ಮೊದಲು ರೈತರಿಗೆ ಸಿಗ್ತಕ್ಕಂಥವು ವಿಲೇಜ್ ಅಕೌಂಟ್ರು RI. ಇವರು ಒಂದೊಂದು ವೃತ್ತಗಳಲ್ಲಿ 5 ವರ್ಷ 10 ವರ್ಷ 15 ವರ್ಷ ಒಂದೇ ಕಡೆ ಇದ್ದಾರೆ. ಇದು ಭ್ರಷ್ಟಾಚಾರಕ್ಕೆ ಮೂಲ. ಯಾಕೆಂದ್ರೆ ಜಿಲ್ಲಾಧಿಕಾರಿಗಳು AC ತಹಸೀಲ್ದಾರ್ ಅವರೆಲ್ಲ 2 ವರ್ಷಕ್ಕೆ 1 ವರ್ಷಕ್ಕೆ ಬದಲಾವಣೆ ಆಗ್ತಾರೆ. ಈ RI ಮತ್ತೆ ವಿಲೇಜ್ ಅಕೌಂಟ್ಗಳು ಯಾಕೆ ಬದಲಾವಣೆ ಆಗಲ್ಲ? 10 ವರ್ಷ 15 ವರ್ಷ ಒಂದೇ ಕಡೆ ಯಾಕೆ ಇರ್ತೀರಿ? ಇದನ್ನ ನಾವು ಕನಕಪುರದ ಭಯಕ್ಕೂ ಪ್ರತಿಭಟನೆ ಮಾಡಿದ್ವಿ. ಕನಕಪುರ ಬದಲಾವಣೆ ಮಾಡಿದ್ದಾರೆ, ಆರೋಹಳ್ಳಿ ಪ್ರತಿಭಟನೆ ಮಾಡಿದೀನಿ, ಆರೋಹಳ್ಳಿ ಕೂಡ ಬದಲಾವಣೆ ಮಾಡಿದ್ದಾರೆ. ಇದನ್ನ ಉಳಿದ ಎಲ್ಲಾ ತಾಲೂಕಲ್ಲೂ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ. ಕೂಡಲೇ ಜಿಲ್ಲಾಧಿಕಾರಿಗಳು 5 ವರ್ಷ 10 ವರ್ಷ ಇರ್ತಕ್ಕಂಥ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು. ಅವ್ರು ಅಲ್ಲೇ ಉಳ್ಕೊಂಡು ಭ್ರಷ್ಟಾಚಾರ ಉತ್ಪತ್ತಿ ಆಗ್ತಾರೆ ಅವರಿಂದ. ಅವ್ರು ಅಲ್ಲೇ ಸಂಬಂಧಗಳನ್ನ ಬೆಳೆಸ್ಕೋತಾರೆ, ಅಲ್ಲೇ ಬ್ರೋಕರ್ಗಳು ಇಟ್ಕೋತಾರೆ. ಬ್ರೋಕರ್ಗಳು ಇಟ್ಕೊಂಡು ಖಾತೆ ಮಾಡೋಕ್ಕಾಗಲಿ ಲಂಚ ಕೇಳೋದು, ಭೌತಿಕ ಖಾತೆಗೆ ಲಂಚ ಕೇಳೋದು, ಲೂಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಮೊದಲು ಜಿಲ್ಲಾಧಿಕಾರಿಗಳು AC ರೂಮ್ ಕುತ್ಕೊಳ್ಳೋದಲ್ಲ, ಈ ಕೆಲಸವನ್ನ ಮೊದಲು ಮಾಡಬೇಕು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.